ಲೇ ತಮ್ಮ, ಅಪ್ಪಾಜಿ ಸೀತನ್ ಇಷ್ಟು ಈಸಿಯಾಗಿ ಒಪ್ಕೋತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ನೀನ್ ಅನ್ಕೊಂಡಿದ್ಯಾ? ನೋಡ್ಬಾರ್ಗೋ, ಒಪ್ಕೊಂಬಿಟ್ರು. ಗಟ್ಟಿ ಮೇಳ, ಗಟ್ಟಿ ಮೇಳ. ಡುಮ್ 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 ಡುಮ್. ಹಲೋ, ಎಕ್ಸ್ಕ್ಯೂಸ್ ಮೀ. ನಿಂತ್ಕೋ. ನೋಡಿದ್ಯಾ ನಿಮ್ಮಪ್ಪ ಎಂಥ ಗ್ರೇಟ್ ಮನುಷ್ಯ ಅಂತ ನೋಡಿದ್ಯಾ ಅಲ್ವಾ? ಈ ಮದುವೆ ಆಗುತ್ತೋ ಇಲ್ವೋ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ರೆ ಅವರು ಆಲ್ರೆಡಿ ವಾರಸ್ದಾರನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಂಥ ಗ್ರೇಟ್ ಮನುಷ್ಯ. ಅವತ್ತು ಯಾವುದೋ ಒಬ್ಬ ಡೈವೋರ್ಸಿ ಸಂಬಂಧ ತಂದಿದ್ದಕ್ಕೆ ಹಾಸಿಗೆ ಹಿಡಿದು ಮಲಗಿದವರು ಇವತ್ತು ಒಂದು ಮಗು ಇರೋಳನ್ನ ಒಪ್ಕೊಂಡಿದ್ದಾರೆ. ಆ ಮಗುವಿನ ತಂದೆ ಯಾರು, ಅವನು ಬದುಕಿದಾನೋ ಸತ್ತಿದಾನೋ ಯಾರಿಗೂ ಗೊತ್ತಿಲ್ಲ. ಅವಳಿಂದ ಈ ವಂಶ ಉದ್ಧಾರ ಆಗ್ಬೇಕಾ? ಛೀ, ಇದೇ ಮಾತನ್ನ ನಾವು ಕೇಳೋದಕ್ಕೆ ಹೋದ್ರೆ ನಾವೆಲ್ಲ ಕೆಟ್ಟವರು. ನಾವೆಲ್ಲ ತೆಪ್ಪಗಿದ್ಕೊಂಡು ಅವರಿಬ್ಬರನ್ನ ನೋಡ್ಕೊಂಡು ಆಹಾ ಎಂಥ ಜೋಡಿ, ಸೀತಾರಾಮನ್ನೇ ನೋಡ್ದ ಹಾಗಾಗತ್ತೆ ಅಂತ ಅನ್ಬೇಕು. ಛೀ, ಒಬ್ಬ ಮಗುವಿನ ತಾಯಿ ಅವಳಿಂದ ನಮ್ಮ ವಂಶ ಉದ್ಧಾರ ಆಗ್ಬೇಕಾ? ಬಿಡಲ್ಲ. ಏ ಸೀತಾ, ಬಿಡಲ್ಲ ಕಣೆ. ಏ ಭಾರ್ಗೋ, ನೋಡು ಭಾರ್ಗೋ, ರಾಮ ಒಪ್ಕೊಂಡಿದ್ದಾನೆ. ಈಗ ರಾಮ ಏನೇನು ಇಷ್ಟಪಡ್ತಾನೋ ಅದನ್ನೆಲ್ಲ ಈಡೇರಿಸೋದಕ್ಕೆ ನಿಮ್ಮ ಮಾವಯ್ಯ ಸದಾ ಸಿದ್ಧ. ಬಟ್ ವಿತ್ ಸ್ಮಾಲ್ ಕಂಡೀಷನ್. ಆ ಕಂಡೀಷನ್ಗೆ ಸೀತಾ ಏನಾದರೂ ಒಪ್ಪಿದ್ರೆ ಗಟ್ಟಿ ಮೇಳನೇ. ಭಾರ್ಗೋ, ನನಗೆ ಯಾಕೋ ಸೀತಾ ಒಪ್ತಾರೆ ಅಂತ ಅನಿಸ್ತಾ ಇದೆ. ನೀನು ಹೇಳಿದ್ದೆಲ್ಲ ಸತ್ಯ ಆಗ್ತಿದೆಯಲ್ಲ ಭಾರ್ಗೋ. ನಾವಿಬ್ಬರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಸೊಸೆನ ಮನೆ ತುಂಬಿಸ್ಕೊಳ್ಳೋದು ಖಂಡಿತ ಸತ್ಯ ಆಗುತ್ತೆ. 100% ಸತ್ಯ ಆಗುತ್ತೆ ಭಾರ್ಗೋ. ಅವಳೇ ಈ ಮದುವೆನ ಬೇಡ ಅಂತಂದ್ರೆ ಆಗ ಮದುವೆ ನಿರ್ಧಾರ ಅವಳದು ಅಂತ ಮಾವಯ್ಯ ಹೇಳಿದ್ರಲ್ಲ, ಆ ಒಂದು ಆಪ್ಷನ್ ಇದೆ ಅಲ್ವಾ ವಿಶ್ವ? ಅದಕ್ಕೆ ರಾಮ ಬಿಡಬೇಕಲ್ಲ. ನೋಡ್ಬಾರ್ಗು, ಈಗ ಬ್ಯಾಟ್ಸ್ಮನ್ ಆಗಿ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಎಲ್ಲ ಬಾಲ್ಗೂ ಸಿಕ್ಸ್ ಹೊಡಿತೀವಿ ಅನ್ನೋಕ್ಕಾಗಲ್ಲ. ಎದುರುಗಡೆ ಇರೋದು ರಾಮ. ಅವನು ಸೀತಾನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅವನ ಎದುರುಗಡೆ ಇರೋದು ಈ ಭಾರ್ಗವಿ. ನಾನು 6 ಹೊಡಿದೆ ಹೋದ್ರೂ ಪರವಾಗಿಲ್ಲ, ಆದರೆ ಅವರಿಬ್ಬರ ಮ್ಯಾಚ್ ಮಾತ್ರ ಗೆಲ್ಸಲ್ಲ. ಅದು ಹೆಂಗೆ? ನಮ್ಮ ಶ್ರೀರಾಮ ಇಲ್ಲಿದ್ರೆ ತಾನೆ ಸೀತಾರಾಮ ಕಲ್ಯಾಣ ನಡೆಯೋದಕ್ಕೆ. ಅವನನ್ನು ವನವಾಸಕ್ಕೆ ಕಳಿಸ್ಬಿಟ್ರೆ ಕತೆನೆ ಮುಗ್ದು ಹೋಗುತ್ತಲ್ಲ. ಭಾರ್ಗೋ, ನನಗೆ ಯಾಕೋ ನೀನು ಮಾಡ್ತಿರೋದು ಸರಿ ಇಲ್ಲ ಅನಿಸ್ತಾ ಇದೆ. ಪ್ಲೀಸ್, ಇದೊಂದು ವಿಷಯದಲ್ಲಿ ರಾಮ ಏನು ಇಷ್ಟಪಟ್ಟಿದ್ದಾನೋ ಅದು ಅವನಿಗೆ ಸಿಗೋ ಹಾಗೆ ಮಾಡು ಭಾರ್ಗೋ. ಇದು ಒಂದು ವಿಷಯ. ಅವನಿಗೆ ಏನು ತಾನೇ ಸಿಕ್ಕಿಲ್ಲ? ಅವನ ಆಸೆ ಪಟ್ಟಿದ್ದನ್ನು ಓದದ, ಅವನ ಆಸೆ ಪಟ್ಟ ಹಾಗೆ ಬದುಕ್ದ, ಅವನ ಜೀವದ ಗೆಳೆಯನ ತಲೆ ಮೇಲೆ ಹೊತ್ಕೊಂಡು ಮೆರಿತಾ ಇದ್ದಾನೆ. ಈಗ ಅವನು ಪ್ರೀತಿಸೋ ಹುಡುಗಿನ ಮದುವೆ ಆಗೋದಕ್ಕೆ ಹೊರಟಿದ್ದಾನೆ. ನೋ, ಇನ್ನು ನಾನು ಸುಮ್ಮನಿದ್ರೆ ಸರಿ ಹೋಗಲ್ಲ. ಭಾರ್ಗೋ ನೋಡು ಪ್ಲೀಸ್, ನಮ್ಮ ರಾಮ. ಏಯ್, ತುಂಬ ಒಳ್ಳೆ ಒಂಥರ ನಾಟಕ ಮಾಡಬೇಡ. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತೊಲಗೋ. ನಾನು ಕೇಳಿರೋದ್ರಲ್ಲಿ ತಪ್ಪು ಏನೋ ಇದೆ ರಾಮ.
ಒಂದು ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದ ಮೇಲೆ ಆ ಪ್ರೀತಿಯ ಸಂಕೇತವಾಗಿ ನಮಗೊಂದು ಮಗು ಬೇಕು ಅಂತ ಆಸೆ ಪಡೋದು ಸಹಜ ತಾನೆ. ಹಾಗೆ ನಿನ್ನ ಮಗನ್ನ ನಾನು ಎತ್ತಾಡಿಸ್ಬೇಕು ಅಂತ ನನಗೆ ಆಸೆ ಇರೋದಿಲ್ವಾ? ಅವತ್ತು ನೀನೇ ಬಂದು ನನ್ನ ಹತ್ರ ಕೇಳಿದ್ದೆ, ಬೆಸ್ಟಪ್ಪ ಅಂದರೆ ಹೇಗಿರ್ತಾನೆ ತಾತ ಅಂತ. ಈಗ ನಿನಗೆ ಹುಟ್ಟೋ ಮಗುಗೆ ನೀನು ಬೆಸ್ಟಪ್ಪ ಆಗಬೇಕು ಅಂತ ಆಸೆ ಇಲ್ವಾ? ತಾತ ಅದೇನಂದ್ರೆ ಸೀತಾ ಕಾಲ್ ಮಾಡ್ತಿದ್ದಾಳೆ, ಅವಳು ನಿರ್ಧಾರ ಹೇಳೋದಕ್ಕೆ ಅಂತ ಕಾಣಿಸುತ್ತೆ. ಆನ್ ಮಾಡ್ತೀನಿ, ನೀನು ಕೇಳಿಸ್ಕೊಂಡು ಏನು ಹೇಳ್ತಾಳೆ ಅಂತ. ಹಲೋ, ನಾನ್ ಸಿಹಿ. ಯಾಕೆ ನಾನ್ ಸೀತಾಪನ್ ನೀವು ಹರ್ಟ್ ಮಾಡಿದ್ದೀರಾ? ಪುಟಿ ಏನು ಹೇಳ್ತಿದ್ದೀಯಮ್ಮ? ನಾನು ಸೀತಮ್ಮಂಗೆ ಹರ್ಟ್ ಮಾಡಿಲ್ಲ ಕಣಮ್ಮ. ನನ್ ಗೊತ್ತು, ನಾನಂದ್ರೆ ನಿಮಗೆ ಇಷ್ಟ ಇಲ್ಲ ಅಂತ. ಅವತ್ ನಮ್ಮ ಮನೆಗೆ ಬಂದು ನನ್ನ ಹಂಗೆ ಬಿಟ್ಟು ಹೋದ್ರಿ. ಆದ್ರೆ ನನಗೆ ನೀವಂದ್ರೆ ತುಂಬಾ ತುಂಬಾ ಇಷ್ಟ ಸೂರಿ ತಾತ. ಸೀತಮ್ಮನ್ಗೆ ಹರ್ಟ್ ಆದ್ರೆ ನನಗೂ ಹರ್ಟ್ ಆಗುತ್ತೆ. ನಿಮ್ ಮನೆಯಿಂದ ಬಂದ್ಮೇಲೆ ನನ್ ಸೀತಮ್ಮ ಅಳ್ತಾ ಇದ್ದಾಳೆ ಗೊತ್ತಾ? ಸೀತಮ್ಮ ತುಂಬಾ ಸ್ಟ್ರಾಂಗ್, ಅವಳು ಯಾವತ್ತೂ ಅಳೋದಿಲ್ಲ. ಇವತ್ತು ಯಾಕೆ ಅಳ್ತಿದ್ದಾಳೆ? ನನ್ ಸೀತಮ್ಮನ್ಗೆ ಏನ್ ಮಾಡಿದ್ರಿ ಸೂರ್ಯ ತಾತ? ನೋಡು ಮರಿ, ನಿಮ್ಮಮ್ಮನ್ನ ನಾವು ಚೆನ್ನಾಗೇ ನೋಡ್ಕೊಂಡ್ವಿ. ಆಕೆ ಹೇಳೋವಂಥದ್ದು ಇಲ್ಲೇನೂ ಆಗಿಲ್ಲ. ಆದರೂ ಅವಳು ನೊಂದ್ಕೊಂಡಿದ್ದಾಳೆ ಅಂತ ನನಗೂ ಆಶ್ಚರ್ಯ ಆಗ್ತಿದೆ. ಸೀತಾ ಅಲ್ಲಿದ್ದಾಳ? ನಾನ್ ಸೀತಮ್ಮನ್ಗೆ ಫೋನ್ ಕೊಡಲ್ಲ. ನಿಮ್ ಮತ್ತೆ ನನ್ ಸೀತಮ್ಮನ್ಗೆ ಅಳೋ ತರ ಮಾಡ್ತೀರ. ನೀವ್ ಎಲ್ರೂ ಸೇರಿ ನನ್ ಸೀತಮ್ಮನ್ಗೆ ಹರ್ಟ್ ಮಾಡಿದ್ದೀರಾ, ನನ್ ಗೊತ್ತು. ತಾತ ಒಂದು ನಿಮಿಷ ಫೋನ್ ಕೊಡಿ ಪ್ಲೀಸ್. ಸೀಪುಟ ಹಾಗೆಲ್ಲ ಮಾತಾಡಬಾರ್ದು, ಅವ್ರು ದೊಡ್ಡವರಲ್ವಾ, ಅವ್ರು ಯಾರಿಗೂ ಹರ್ಟ್ ಮಾಡಲ್ಲ. ಓಕೆ, ನಿನ್ನ ಸೀತಮ್ಮಂಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಓ, ನೀನು ಅಲ್ಲೇ ಇದೆಯಾ ಫ್ರೆಂಡ್? ನಾನ್ ಸೀತಮ್ಮನ್ಗೆ ಫೋನ್ ಕೊಡಲ್ಲ, ಅವಳು ಅಳ್ತಾ ಇದ್ದಾಳೆ ಗೊತ್ತಾ? ಯಾಕೆ ಎಲ್ರೂ ಸೇರಿ ನನ್ ಸೀತಮ್ಮನ ಅಳಿಸ್ತಾ ಇದ್ದೀರಾ? ಐ ಹೇಟ್ ಯು ಫ್ರೆಂಡ್, ಐ ಹೇಟ್ ಯು ಸೂರಿ ತಾತ. ಸೀಪುಟ ಸಾರಿ ತಾತ, ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೆ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದಾಳೆ. ದಯವಿಟ್ಟು ಮನ್ಸು ಕಚ್ಕೋಬೇಡಿ. ನನ್ನ ಚಿಂತೆನೆ ಬೇರೆ ಕಣೋ. ನಿನ್ನದಲ್ಲದೆ ಇರೋ ಮಗುಗೆ ಜಗತ್ತನ್ನೇ ತೋರಿಸು ಜವಾಬ್ದಾರಿ ಹೊರ್ತಾ ಇದೆಯಾ. ನಾನು ನಿನಗಾಗಿ ಕಂಡಿರೋ ಭವಿಷ್ಯದ ಕನಸು ತುಂಬ ಸುಂದರವಾಗಿದೆ ಕಣೋ ರಾಮ. ತಾತ ಪ್ಲೀಸ್ ಕಾಮ್ ಡೌನ್. ಓಕೆ, ಅವಳಂತೂ ಚಿಕ್ಕವಳು, ನೀವು ಚಿಕ್ಕವ್ರ ಥರ ಬಿಹೇವ್ ಮಾಡಬೇಡಿ. ನೀವು ಹೇಳೋದೆಲ್ಲ ಅರ್ಥ ಆಗುತ್ತೆ, ಆದರೆ ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಸೀತಾ ಹತ್ರ ನೇರವಾಗಿ ಸ್ಪಷ್ಟವಾಗಿ ನನ್ನ ನಿರೀಕ್ಷೆನ ಹೇಳಿದ್ದೀನಿ. ಅವಳು ಒಂದು ಸ್ವಲ್ಪನೂ ನೋವಾಗಬಾರ್ದು ಅಂತ ಹಿಂದಿನ ವಿಚಾರ ಏನೂ ಕೇಳದೆ ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಮಾತಾಡಿದ್ದೆ. ಇದಕ್ಕಿಂತ ಇನ್ನೇನು, ನೀನು ಸೀತಾ ಜೊತೆ ಮಾತಾಡಿ ನಿಮ್ಮಿಬ್ಬರು ನಿರ್ಧಾರ ತಿಳಿಸಿ. ಅಲ್ಲಿ ತನಕ ನನಗೆ ಮಾತಾಡೋದಕ್ಕಿನ್ನೇನೂ ಇಲ್ಲ.
ಅರ್ಜೆಂಟಾಗಿ ನೀನು ಪ್ಯಾರಿಸ್ಗೆ ಹೊರಡ್ಬೇಕಲ್ಲ, ಟ್ರಾವೆಲ್ಗೆ ಬೇಕಾಗಿರೋದನ್ನೆಲ್ಲ ಬೇಗ ಪ್ಯಾಕ್ ಮಾಡ್ಕೊ. ವಾಟ್? ಪ್ಯಾರಿಸ್ಸಿಗ? ಯಾವಾಗ? ಯಾಕೆ? ಓ, ನಿಂಗೆ ನಮ್ಮ ರಾಮನ ಜೊತೆ ಪ್ಯಾರಿಸ್ಗೆ ಹೋಗೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಸರಿ ಬಿಡು, ಅವನ ಜೊತೆ ಬೇರೆ ಯಾರನ್ನಾದರೂ ಕಳ್ಸಿದ್ರಾಯ್ತು. ವಾವ್, ರಿಯಲಿ? ನಾನು ರಾಮ್ ಪ್ಯಾರಿಸ್ಗೆ ಹೋಗ್ತಿದ್ದೀವಾ? ರಾಮನ ಜೊತೆ ಮದುವೆ ಆಗೋದಕ್ಕೆ ಇಷ್ಟು ಮಾಡಲಿಲ್ಲ ಅಂತಂದರೆ ಹೇಗೆ ಚಾಂದಿನಿ? ಈ ಟ್ರಿಪ್ ಪ್ಲ್ಯಾನ್ ಮಾಡಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವನ ಮದುವೆ ಆಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಅವನ ಮಗು ನಾಮಕರಣಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗಬೇಕಾಗತ್ತೆ ನೀನು. ಅದಕ್ಕೆ ರಾಮ ಇನ್ನೊಂದು ಸ್ವಲ್ಪ ದಿನ ಇಲ್ಲಿ ಇರಬಾರ್ದು. ಅದಕ್ಕೆ ಈ ಟ್ರಿಪ್ ಪ್ಲ್ಯಾನ್ ಮಾಡುವಂತಿರೋದು. ನೀನು ರಾಮನ ಜೊತೇಲಿ ಹೋಗ್ತಿದ್ಯಾ, ಇನ್ನು ಮುಂದಿಂದು ನಿನಗೆ ಬಿಟ್ಟಿದ್ದು. ರಾಮ ರಾಮ ಇಲ್ಲದೇನೆ ರಾಮಾಯಣ ಬರಿಬೇಕಾಗಿದೆ. ಬರೀತೀನಿ. ಆದರೆ ಈ ರಾಮ ಹೊರಡೋಕ್ಕೂ ಮುಂಚೆ ಲಾಯರ್ ಹತ್ರ ಹೇಗಾದರೂ ಬಾಯಿ ಬಿಡಿಸ್ಬೇಕಲ್ಲ. ಹಾಯ್ ಸೀತಾ. ಸಿದ್ದಮ್ಮ ಯಾರು? ಹಾಯ್ ಪುಟ. ಸಿ ಪುಟ, ಹಾಯ್ ಕಣೋ. ಯಾಕೆ ಎಷ್ಟೊತ್ತಲ್ಲಿ ಬರಕ್ಕೆ ಹೋದ್ರಿ? ನೀವು ಅಳ್ತಿದ್ದೀರ ಅಂತ ಗೊತ್ತಾಯ್ತು. ಗೊತ್ತಿದ ಮೇಲೂ ನಾನು ಬರ್ದೇ ಇರೋಕ್ಕಾಗುತ್ತಾ ಹೇಳಿ? ಯಾಕೆ ಅಳ್ತಿದ್ರಿ ಸೀತಾ? ಈಗ ಅಳೋಂಥದ್ದು ಏನಾಗಿದೆ? ನೀವು ಅಳ್ಬೇಕಾದ್ರೆ ನಾನು ನೆನಪಾಗಿಲ್ವಾ? ನಿಮ್ಮ ನೋವನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೂ ಅನ್ಸಿಲ್ವಾ? ನಾನೇನಾದ್ರು ನಿಮ್ಮ ಜೊತೆ ಇದ್ದರೆ ಖಂಡಿತ ಅಳಕ್ಕೆ ಬಿಡ್ತಾ ಇರಲಿಲ್ಲ ಸೀತಾ. ಸಿಹಿ ಪುಟ, ನೀನು ನಾನು ಆಗ್ಲೇ ಹೇಳಿಲ್ವಾ ನಿಮ್ಗೆ ನಿಮ್ಮ ಮನೆಗೆ ಸೀದಮ್ಮ ಬಂದಿರೋದಕ್ಕೆ ನಾನು ಅಳ್ತಿದ್ಲು ಅಂತ? ಸಿಹಿ, ನೀನು ಅವ್ರಿಗೆ ಹೇಳ್ದ ನಾನು ಅಳ್ತಿದ್ದೆ ಅಂತ? ಹೌದು, ನಂಗೆ ಸೂರಿ ತಾತನ ಮೇಲೆ ಮತ್ತೆ ನನ್ನ ಫ್ರೆಂಡ್ ಮೇಲೆ ತುಂಬಾ ತುಂಬಾ ಕೋಪ ಬಂದಿದೆ. ಸೀಪುಟ, ನಾನು ಸೀತಮ್ಮ ಜೊತೆ ಇದ್ರೆ ಯಾವಾಗಲೂ ಅವ್ರು ನಗ್ತಿರ್ತಾರೆ ಅಂತ ನೀನು ಅವತ್ತು ಹೇಳಿದೆ, ನೆನಪಿದ್ಯಾ? ನಾವು ನಗಕ್ಕೆ ಯಾರು ಕಾರಣ ಆಗ್ತಿರೋ ಅಳೋಕ್ಕೂ ಅವರೇ ಕಾರಣ ಆಗಿರ್ತಾರೆ ಅಂತ ಹೇಳ್ತಾರಪ್ಪ. ಹಾಗಾದ್ರೆ ನೀವು ಅಳೋಕ್ಕೆ ಕಾರಣ ನಾನೇನಾ? ಯಾರೂ ಕಾರಣ ಇಲ್ಲ ರಾಮ್. ತಾತ ಆ ಥರ ಮಾತಾಡಿದ್ದು ಕೇಳಿದ್ಮೇಲೆ ನಾನು ಹೇಗೆ ಸಮಾಧಾನವಾಗಿರ್ಲಿ? ಸೀಪುಡ, ನಂಗೆ ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರು ತಗೊಬರ್ತೀನೋ? ನೀವು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದೀರಾ. ಮೂಡ್ ಲೈಟ್ ಆಗೋಕ್ಕೆ ಒಂದು ಜೋಕ್ ಹೇಳ್ತೀನಿ. ಸಿಹಿ ಥರನೇ ಮುದ್ದಾದ 10 ಮಕ್ಕಳನ್ನ ನೀವು ಹೆತ್ಕೊಟ್ರೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲಪ್ಪ.
ಜೋಕ್ ಇಷ್ಟ ಆಗಿಲ್ವಾ? ಸಾರಿ ಗುರಾಯಿಸ್ಬೇಡಿ. ಆ್ಯಕ್ಚುಲಿ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಸಿಹಿ ಒಬ್ಳಿದಾಳಲ್ಲ, ನನಗೆ 10 ಮಕ್ಕಳು ಸಮಾನ ಅವಳು. ನಾನು ಅವಳನ್ನ ಯಾವತ್ತೋ ನನ್ನ ಮಗಳಂತ ಒಪ್ಕೊಂಡ್ಬಿಟ್ಟಿದ್ದೀನಿ ಸೀತಾ. ಇದು ನಿಮಗೂ ಗೊತ್ತು. ಇದ್ಯಾಕೊಳ್ಳೆ ನಿಮ್ಗೇನು ಗೊತ್ತಿಲ್ಲದೆ ಇರೋರ ಥರ ಅನುಮಾನಿಸ್ತಿದ್ದೀರಾ? ನನ್ನನ್ನು ಸಮಾಧಾನ ಮಾಡೋಕ್ಕೆ ಈ ಥರ ಮಾತಾಡಬೇಡಿ ಸೀತಾ. ಈ ಮಾತನ್ನ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನಗೆ ಯಾವಾಗಲೂ ನಿಮ್ಮ ಸಮಾಧಾನನೇ ಮುಖ್ಯ. ಸಿಹಿನ ಬಿಟ್ಟು ಇನ್ನೊಂದು ಮಗುಗೆ ನೀವು ತಾಯಿ ಆಗಲ್ಲ ಅಂತ ನಿರ್ಧಾರ ಮಾಡಿದ್ರೆ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಮನಸಾರೆ ಒಪ್ಕೋತೀನಿ ಸೀತಾ. ರಾಮ್, ನೀವು ಯಾಕೆ ತ್ಯಾಗ ಮಾಡಬೇಕು? ತ್ಯಾಗನ? ಹಂಗಿದ್ರೆ ನೀವು ನನ್ನ ತ್ಯಾಗ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ರಿ, ಅದಕ್ಕೆ ಹೇಳ್ತಿದ್ರಾ? ನಿಜ ಹೇಳ ಸೀತಾ, ನಾನು ಈ ವಿಷಯನ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಸಿಹಿ ಮ್ಯಾಟರು ಇಷ್ಟು ದೊಡ್ಡದಾಗುತ್ತೆ ಅಂತ ನನಗೆ ಸರ್ಪ್ರೈಸಿಂಗ್ ಆಗಿದೆ. ತಾತ ಅಂತೂ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿದ್ದಾರೆ. ಅವ್ರಿಗೆ ಏನು ಹೇಳಬೇಕು, ಏನು ಮಾತಾಡಬೇಕು ಅವ್ರ ಜೊತೆ ಏನೂ ಗೊತ್ತಾಗ್ತಿಲ್ಲ ನನಗೆ. ಅಟ್ಲೀಸ್ಟ್ ನೀವಾದರೂ ನನ್ನ ಅರ್ಥ ಮಾಡ್ಕೋತೀರಲ್ವಾ ಸೀತಾ? ಸಿಹಿ ಯಾವತ್ತಿದ್ರು ನನ್ನ ಮಗಳೇ, ಸಿಹಿ ಒಬ್ಳೆ. ನೀವಿಬ್ರು ಮಾಸ್ ಮುಗ್ದಿದ್ರೆ ನಾನು ನಿಮ್ಮ ಹತ್ರ ನೀರ್ ತಗೊಂಡ್ ಬರ್ತೀನಿ. ಬರ್ಲಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಸೀತಮ್ಮ ನೀರ್ ತರ ಕಳಿಸ್ತಾಳೆ. ನಿಮ್ದು ಇಂಪಾರ್ಟೆಂಟ್ ವಿಷಯ ಮುಗ್ದಿರುತ್ತೆ, ನಾನೇನು ಕೇಳಿಸ್ಕೊಂಡಿಲ್ಲಪ್ಪ. ಬರ್ತಾ ಸಿಕ್ಕಾಬಟ್ಟೆ ತರಳೆ ಆಗ್ತಿದೆ ನೀನು. ಇದೇನಿದು, ನನ್ನ ಸಿಹಿ ಪುಟ್ಟ ಮುಖ ಯಾಕೆ ಇಷ್ಟೊಂದು ಡಲ್ ಆಗಿದೆ? ನಾ ಬಂದಿರೋದು ನಿಂಗೆ ಖುಷಿ ಆಗ್ತಿಲ್ವಾ? ನನಗೆ ಕೋಪ ಬಂದಿದೆ ನಿಮ್ಮ ಮೇಲೆ. ಸೋ ಸಾರಿ ಕಂದ, ನಮ್ಮ ಮನೆಗೆ ಬಂದು ಸೀತಮ್ಮ ಆಳೋ ಥರ ಆಯ್ತು. ಸಾರಿ. ರಾಮ್, ಇದ್ರಲ್ಲಿ ನಿಮ್ಮ ತಪ್ಪೇನಿದೆ? ಸಿಹಿ ಪುಟ, ನಿನ್ನ ಫ್ರೆಂಡ್ ಆಗಲಿ, ಅವ್ರ ತಾತ ಆಗಲಿ, ಅವ್ರ ಮನೆಯವರಾಗಲಿ ಯಾರೂ ನನ್ನ ಹರ್ಟ್ ಮಾಡಿಲ್ಲ. ನೀನು ಈ ಥರ ಕೋಪ ಮಾಡ್ಕೋಬೇಡ. ನಿಮ್ಮ ಜೊತೆ ಏನ್ರಿ ಮಾತು? ನೀವು ಎಂಥ ಕೆಲಸ ಮಾಡಿದ್ದೀರಾ ಅಂತ ಗೊತ್ತಿದ್ದು ನಿಮ್ಮನ್ನು ನಂಬಕ್ಕಾಗತ್ತಾ? ಸರ್ ಒಂದೇ ಒಂದು ಚಾನ್ಸ್ ಕೊಡಿದ್ದಾರೆ. ಸುಮ್ಮನೆ ಚರಣ್, ಏನ್ರಿ ಮಾಡ್ತಿದ್ದೀರಾ ಚರಣ್? ನನಗೆ ಗೊತ್ತು ನೀವು ನನ್ನ ನಂಬಲ್ಲ ಅಂತ ಸರ್. ನಾನು ಅಂಥ ಕೆಲಸ ಮಾಡಿದ್ದೀನಿ ಸರ್. ರಾಮ್ ಸರ್ ಆಗಲಿ, ಸೂರಿ ಸರ್ ಆಗಲಿ, ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋ ಮುಖ ನನಗಿಲ್ಲ ಸರ್. ಭಾರ್ಗವಿ ಅವರ ಮಾತು ಕೇಳಿಕೊಂಡು ನಾನು ಏನೇನೋ ಕೆಲಸ ಮಾಡಿಬಿಟ್ಟೆ ಸರ್. ಆದರೆ ಈಗ ನನ್ನ ಜೊತೆ ಯಾರೂ ಇಲ್ಲ ಸರ್, ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಸರ್. ಇರೋ ಕೆಲಸನೂ ಕಳ್ಕೊಂಬಿಟ್ಟೆ ಸರ್. ನೀವೇ ನನಗೆ ಸಹಾಯ ಮಾಡ್ಬೇಕು ಸರ್. ಎಲ್ಲಾದರೂ ಒಂದು ಕಡೆ ಕೆಲಸ ಕೊಡಿಸಿ ಸರ್. ನಿಯತ್ತಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ಸರ್. ಇವನ್ ಪರಿಸ್ಥಿತಿ ನೋಡಿದ್ರೆ ಇವನು ನಿಜಾನೇ ಹೇಳ್ತಿದ್ದಾನೆ ಅನ್ಸುತ್ತೆ. ಅಲ್ಲ ಚರಣ್, ನೀವು ಭಾರ್ಗವಿ ಮೇಡಮ್ಗೆ ಅಷ್ಟೊಂದು ಪ್ರಾಮಾಣಿಕವಾಗಿದ್ದೀರಲ್ಲ, ಇಷ್ಟೊಂದು ಈಸಿಯಾಗಿ ಅವ್ರನ್ನ ಬಿಟ್ಕೊಡ್ತಾ ಇದ್ದೀರಾ? ಅವರು ನನ್ನ ಬಿಟ್ಟಾಕ್ಬಿಟ್ರಲ್ಲ ಸರ್. ನನ್ನ ಫೋನ್ನೇ ಪಿಕ್ ಮಾಡ್ತಿಲ್ಲ, ನನಗೆ ದುಡ್ಡು ಕಳ್ಸೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಮಾತು ಕೇಳ್ಕೊಂಡು ಆಫೀಸ್ನಲ್ಲಿ ಎಲ್ಲ ಕೆಟ್ಟ ಕೆಲಸ ಮಾಡಿ ಅವ್ರಿಗೆ ದುಡ್ಡು ತಲುಪಿಸೋದ್ರಿಂದ ಹಿಡಿದು ಯಾರೋ ರುದ್ರ ಪ್ರತಾಪ್ ಅನ್ನೋರನ್ನ ಜೈಲಿಂದ ಬಿಡುಗಡೆ ಕೂಡ ಮಾಡಿಸಿದ್ದೀನಿ ಸರ್. ಸಿ ಪುಟ, ಐ ಪ್ರಾಮಿಸ್ ಯು ಬಂಗಾರ, ಇದೇ ಫಸ್ಟ್, ಇದೇ ಲಾಸ್ಟ್. ಸೀತಮ್ಮನ ಮೇಲೆ ಯಾವತ್ತೂ ಅಳೋದಿಲ್ಲ, ಯಾವಾಗಲೂ ನಗ್ತಾನೆ ಇರ್ತಾರೆ. ಆ ಥರ ನೋಡ್ಕೋತೀನಿ.
ಆದರೆ ಸೀತಮ್ಮನ್ನ ನಮ್ಮ ಮನೆಗೆ ಕಳ್ಸಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೋ ಪ್ಲೀಸ್. I'm sorry. ಸಾರಿ ಯಾಕೋ? ನಿಮ್ಮ ಹತ್ರ ಮತ್ತು ಸೂರಿ ತಾತನ ಹತ್ರ ತುಂಬ ಕೋಪದಲ್ಲಿ ಮಾತಾಡ್ಬಿಟ್ಟೆ. ಐ ಆಮ್ ವೆರಿ ವೆರಿ ಸಾರಿ ಫ್ರೆಂಡ್. ಇಟ್ಸ್ ಓಕೆ, ಬಾಯ್ಲಿ. ಐಮ್ ಸಾರಿ ಟೂ ಬಂಗಾರ. ಸೀತ ಮಾಡೋದಕ್ಕೆ ಕಾರಣ ನಾನೇ. ಆದರೆ ಇನ್ನು ಮುಂದೆ ಯಾವತ್ತೂ ಈ ಥರ ಆಗಲ್ಲ. ಯಾಕಂದರೆ ನಾವು ಯಾವಾಗಲೂ ಜೊತೆಗೆ ಇರ್ತೀವಿ. ನಮ್ಮ ಮಧ್ಯೆ ಯಾರೇ ಬರಲಿ ನಾವು ಒಟ್ಟಿಗೆ ಇರ್ತೀವಿ. ಅದೇ ಸದ್ಯಕ್ಕೆ ಈಗ ಒಂದು ಹೊಸ ಚಾಲೆಂಜ್ ಶುರು ಆಗಿದೆ. ಅದನ್ನು ನಾನು, ನೀನು, ಸೀತಮ್ಮ ಎಲ್ಲ 3 ಜನ ಒಟ್ಟಿಗೆ ಫೇಸ್ ಮಾಡೋಣ. ಓಕೆ. ಇದು ನೀನು